2026ರಲ್ಲಿ ಟಾಪ್ 10 ಮೊಬೈಲ್ ಬ್ರ್ಯಾಂಡ್ಸ್ಗಳು ಯಾವ್ದು ಗೊತ್ತಾ? ಬನ್ನಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಹಾನೆಸ್ಟ್ ಅಭಿಪ್ರಾಯ ಏನು ಈ 10 ಬ್ರ್ಯಾಂಡ್ಸ್ ಬಗ್ಗೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಗೈಸ್, ನೀವು ನೋಡ್ತಿದ್ರೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಅಭಿಶೆಟ್ಟಿ ಕನ್ನಡ. ಫಸ್ಟ್ ಮೊಬೈಲ್ ಬರುತ್ತೆ ಆ್ಯಪಲ್. ಎಸ್, ಐಫೋನ್. ಈ ಆ್ಯಪಲ್ ಬಂದ್ಬಿಟ್ಟು ಒಂದು ಟೈಪ್ ಪ್ರೀಮಿಯಂ ಕಿಂಗು ಮತ್ತು ಕ್ಯಾಮ್ರಾ ಗೊತ್ತಲ್ಲ ಯಾವ ಥರ ಇರುತ್ತೆ ಕ್ಯಾಮ್ರಾ ಐಫೋನದಂತೂ. ಈ ಪ್ರೀಮಿಯಂ ಕಿಂಗು ಒಂದು ಒಳ್ಳೆ ಹಾರ್ಡ್ವೇರ್ ಮತ್ತು ಒಂದು ಒಳ್ಳೆ ಸಾಫ್ಟ್ವೇರ್ ಕಂಟ್ರೋಲ್ ಆಯಿತಾ. iOS ನಿಮಗೆ ಸಿಗುತ್ತೆ ಐಫೋನಲ್ಲಿ, ಆ್ಯಂಡ್ರಾಯ್ಡ್ ಅಲ್ಲ ಆಯಿತಾ. iOS ಸಾಫ್ಟ್ವೇರ್ ನಮಗೆ ನೋಡೋಕೆ ಸಿಗುತ್ತೆ. ಮತ್ತು ಇದೊಂದು ಟೈಪ್ ಲಾಂಗ್ ಟರ್ಮ್ ಅಪ್ಡೇಟ್ಸ್ಗೋಸ್ಕರನೇ ಇರುವಂಥದ್ದು ಐಫೋನು. ಬಟ್ ಮೆಜಾರಿಟಿ ಆಫ್ ನಮ್ಮ ಇಂಡಿಯಾದಲ್ಲಿ ಐಫೋನನ್ನು ಪರ್ಚೇಸ್ ಮಾಡೋರು ಕೇವಲ 20% ಮಾತ್ರ ಫುಲ್ ಕ್ಯಾಶ್ ಕೊಟ್ಟುಬಿಟ್ಟು ಪರ್ಚೇಸ್ ಮಾಡ್ತಾರೆ. ಇನ್ನು 80% ಜನರು EMI ಮೇಲೆ ಫೋನ್ನ ಪರ್ಚೇಸ್ ಮಾಡುವಂಥದ್ದು. ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರಲ್ವ, ದಯವಿಟ್ಟು EMI ಆಪ್ಷನ್ ಮಾತ್ರ ಬಳಸೋಕ್ಕೆ ಹೋಗ್ಬೇಡಿ, ಇದು ನನ್ನ ಸಜೆಷನ್. ಸೆಕೆಂಡ್ ಮೊಬೈಲ್ ಬ್ರ್ಯಾಂಡ್ ಬರುತ್ತೆ ಸ್ಯಾಮ್ಸಂಗು. ಓಕೆ, ಸ್ಯಾಮ್ಸಂಗು ಯಾವ ಥರ ಅಂದರೆ ಒಂದು ಟೈಪ್ ನಿಮಗೆ ಈ 10,000 ರೇಂಜಿಂದ ಹಿಡಿದು 1.5 ಲಕ್ಷದ ತನಕನೂ ಫೋನ್ ಸಿಗುತ್ತೆ ಸ್ಯಾಮ್ಸಂಗಲ್ಲಿ. ಒಂದು ಟೈಪ್ ಆಲ್ರೌಂಡರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸ್ಯಾಮ್ಸಂಗು. ಯಾಕಂತಂದರೆ ಅದರಲ್ಲಿ ಒಂದು ಆ ಥರ ಡಿಸ್ಪ್ಲೇನೇ ಕೊಡ್ತಾರೆ ಅವರು. ಅಮೋಲೆಡ್ ಡಿಸ್ಪ್ಲೇ ಕೊಡ್ತಾರೆ ಪ್ರತಿಯೊಂದು ಮೊಬೈಲಲ್ಲೂ. ಬೇಕಾದರೆ ಚೆಕ್ ಮಾಡಿ ನೋಡಿ ಅಮೋಲೆಡ್ ಡಿಸ್ಪ್ಲೇ ಬಗ್ಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ ಆಯಿತಾ, ಯಾವ ಥರ ಇರುತ್ತೆ ಅಮೋಲೆಡ್ ಡಿಸ್ಪ್ಲೇ ಅಂತ. ಈ ಒಂದು ಸ್ಮಾರ್ಟ್ ಫೋನು ಸ್ಯಾಮ್ಸಂಗು ಫೋಲ್ಡೇಬಲ್ ಲೀಡರ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಫೋನಿನ ವೀಕ್ನೆಸ್ ಏನು ಗೊತ್ತಾ, ಈ 2026ರಲ್ಲಿ ಕಾಸ್ಟ್ ಪ್ರೆಸರ್ ಆಗಿರೋದ್ರಿಂದ 2026ರಲ್ಲಿ ಇವರ ಒಂದು ಪ್ರಾಫಿಟ್ ಕೂಡ ಇಲ್ಲಿ ಡ್ರಾಪ್ ಆಗಿದೆ. ಐ ಹೋಪ್ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಪ್ರಾಫಿಟ್ಸ್ ಗಳಿಸ್ತಾರೆ ಸ್ಯಾಮ್ಸಂಗ್ ಅನ್ನುವಂಥ ಒಂದು ನಂಬಿಕೆ ಇದೆ. ನಂಬರ್ 3 ಬರುತ್ತೆ ವಿವೋ ಅಂತೂ ಇತ್ತೀಚಿನ ದಿವಸದಲ್ಲಿ ಯಾವ ಥರ ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂತಂದರೆ ಒಳ್ಳೆ ಪ್ರೀಮಿಯಂ ಡಿಸೈನು, ಪ್ರೀಮಿಯಂ ಕ್ವಾಲಿಟಿ ಫೋನು ಆಯಿತಾ, ಒಂದು ಒಳ್ಳೆ ಸ್ಟೋರೇಜು, ಪ್ರೊಸೆಸರು, ಕ್ಯಾಮ್ರಾ, ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು ಕ್ಯಾಮ್ರಾ ಕಿಂಗು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೋಡಿದ್ರಲ್ವ ವಿವೋ X300 ಆಯಿತಾ. ಈ ವಿವೋ ಬ್ರ್ಯಾಂಡಿಂಗು ಯಾವ ಥರ ಅಂತಂದರೆ ಈ XV ಮತ್ತು T ಸೀರೀಸಿಂದಲೇ ತುಂಬ ಒಂದು ಟೈಪ್ ಹೆಸರನ್ನು ಪಡ್ಕೊಂಡಿದೆ ವಿವೋ ಮೊಬೈಲ್ಸು. ಇದು ಕೂಡ ಇನ್ನು ಫ್ಯೂಚರಲ್ಲಿ ಐಫೋನ್ನವ್ರನ್ನ ಬೀಟ್ ಮಾಡುವಂಥ ಎಲ್ಲ ಸಾಧ್ಯತೆ ವಿವೋ ಅವ್ರ ಕಡೆ ಇದೆ. ಇತ್ತೀಚಿನ ದಿವಸದಲ್ಲಿ ಕ್ಯಾಮ್ರಾ ಅಷ್ಟೇ ಅಲ್ಲದೆ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ಯೂಚರ್ಸ್ನ ತುಂಬ ಕೊಡ್ತಾ ಇದ್ದಾರೆ. ಫೋನನ್ನು ಯೂಸ್ ಮಾಡುವಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ ಆಯಿತಾ. AI ಎರೇಸರು, AI ಟೂಲ್ಸ್ನೆಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಇತ್ತೀಚಿನ ಒಂದು ಹೊಸ ಅಪ್ಡೇಟು ಯಾವ ಥರ ಇದೆ ಅಂದರೆ ವಿವೋ ಮೊಬೈಲು ಸೇಮ್ ಟು ಸೇಮ್ ಐಫೋನಲ್ಲಿರುವಂಥ ಒಂದು ಸಿಸ್ಟಮ್ ಥರ ಲೈಕ್ ಟು ಲೈಕ್ ಈ ಒಂದು ಅಪ್ಡೇಟ್ ಯಾವ ಥರ ಇದೆ ಅಂದರೆ ಈ ಸಾಫ್ಟ್ವೇರು ಐಫೋನ್ ಥರ ಆಯಿತಾ. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಸಿಸ್ಟಮ್ ಆಗಿರ್ಬೋದು, ಏರ್ ಡ್ರಾಪ್ ಟೈಪು ಎಲ್ಲ ಫೀಚರ್ಸ್, ಇನ್ನೂ ಹಲವಾರು ಫೀಚರ್ಸ್ ಬಿಟ್ಟಿದ್ದಾರೆ ಈ ಅಪ್ಡೇಟಲ್ಲಿ. ಸೊ ಇದರಲ್ಲಿ ಅಪ್ಡೇಟ್ ಕೊಡ್ತಾ ಇರಬೇಕು ಆಯಿತಾ. ಸ್ಮಾರ್ಟ್ಫೋನ್ ಅಂದಾಗ ಮಾತ್ರ ಒಂದು ಒಳ್ಳೆ ಟಾಪ್ ಲೆವೆಲಲ್ಲಿ ಬರುತ್ತೆ ಎಲ್ಲ ಸ್ಮಾರ್ಟ್. ಈ ವಿವೋ ಮೊಬೈಲ್ ಬಂದ್ಬಿಟ್ಟು ಬೆಸ್ಟ್ ಆಫ್ ಕ್ಯಾಮ್ರಾ ಲವರ್ಸ್ ಅಂತಲೇ ಹೇಳ್ಬೋದು ಈ ವಿವೋ ಮೊಬೈಲು. ನೆಕ್ಸ್ಟ್ ಬರುತ್ತೆ 4ನೇದು ರೆಡ್ಮಿ. ಇತ್ತೀಚಿನ 2 ವರ್ಷಗಳಲ್ಲಿ ಯಾವ ಥರ ಮೊಬೈಲ್ನ ಒಂದು ಟೈಪು ಅಂದರೆ ಅಷ್ಟು ಒಳ್ಳೆ ಮೊಬೈಲ್ನ ಬಿಡ್ತಿದ್ದಿಲ್ಲ. ಬಟ್ ಇತ್ತೀಚಿನ ದಿನದಲ್ಲಿ ಒಂದು ಒಳ್ಳೆ ಮೊಬೈಲ್ಸ್ನೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ನೆಕ್ಸ್ಟ್ ಮಂತಲ್ಲಿ ತುಂಬ ಮೊಬೈಲ್ ಕೂಡ ಲಾಂಚ್ ಆಗುವಂಥ ರಿಪೋರ್ಟ್ಸ್ ಇದೆ ರೆಡ್ಮಿದು. ಖಂಡಿತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು ರೆಡ್ಮಿ ಮೊಬೈಲ್ ಬಗ್ಗೆ ಆಯಿತಾ. ರೆಡ್ಮಿ ಕೂಡ ಇಲ್ಲಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ಪು ಮತ್ತು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಬಟ್ ಅದರ್ವೈಸು ಕ್ಯಾಮ್ರಾ ಅಷ್ಟು ಇದರಲ್ಲಿ ಡೆವಲಪ್ ಮಾಡಬೇಕು, ಬಟ್ ಅದು ಮಾಡ್ತಾನೆ ಇಲ್ಲ ರೆಡ್ಮಿಯವರು ಒಂದು ಸ್ಪೆಷಾಲಿಟಿ ಏನಂತಂದರೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಕೊಡ್ತಾರೆ. ಸೊ ಅದು ಒಂದು ಟೈಪ್ ಯೂಸ್ ಆಗುವಂಥದ್ದು ಎಲ್ರಿಗೂ ಕೂಡ. ಸೊ ಇತ್ತೀಚಿನ ದಿನಗಳಲ್ಲಿ ಈ ರೆಡ್ಮಿ ಬ್ರ್ಯಾಂಡು ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತುಂಬ ಬಳಸ್ಕೊಳ್ತಾ ಇದ್ದಾರೆ ಮೊಬೈಲಲ್ಲಿ. ಈ AI ಹ್ಯೂಜ್ ಆಗಿ ಕೊಡ್ತಾ ಇರುವಂಥದ್ದು ರೆಡ್ಮಿ ಸ್ಮಾರ್ಟ್ ಫೋನ್ ಅವರು. ಈ ರೆಡ್ಮಿ ಕೂಡ ಈ ಒಂದು ಟಾಪ್ 4 ಬ್ರ್ಯಾಂಡಲ್ಲಿ ಇದೆ. ಈ ನಂಬರ್ 5 ಬರುತ್ತೆ ನೋಡಿ ಯಾವುದು ಅಂದರೆ ಅದು ಮೋಟೋ ಯಾವ ಥರ ಈಗ ಫೋನ ಲಾಂಚ್ ಮಾಡ್ತಾ ಇದ್ದಾರೆ, ಎಷ್ಟು ಅಗ್ರೆಸಿವ್ ಆಗಿ ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಟೈಪ್ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಈ ಮೋಟೋದವರು ನಿಮಗೆ ಮೊಬೈಲ್ನ ಲಾಂಚ್ ಮಾಡ್ತಾ ಇದ್ದಾರೆ.
ಈ ಮೊಬೈಲ್ ಕೂಡ ನೋಡೋಕೆ ಸಖತ್ ಪ್ರೀಮಿಯಮ್ ಆಗಿರುತ್ತೆ ಆಯಿತಾ. ಒಂದು ಒಳ್ಳೆ ಕ್ಯಾಮ್ರಾ, ಒಂದು ಒಳ್ಳೆ ಪ್ರೊಸೆಸರು ಆಯಿತಾ, ಒಳ್ಳೆ ಸ್ಟೋರೇಜು, ಒಳ್ಳೆ ರ್ಯಾಮು ಆಯಿತಾ, ಒಳ್ಳೆ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಆ ಒಂದು ಹೆಚ್ಚಾಗಿ ಕರ್ವ್ಡ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಇದು ಒಂದು ಟೈಪ್ ಯೂಸ್ ಮಾಡೋಕ್ಕೆ ಒಂದು ಒಳ್ಳೆ. ಈ ಮೋಟೋ ಕೂಡ ಇನ್ನೂ ಫ್ಯೂಚರ್ ಬ್ರ್ಯಾಂಡಿಂಗು ಯಾವ ಥರ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡ್ತು ಅಂದರೆ ಖಂಡಿತ ಈ ವಿವೋ, ಸ್ಯಾಮ್ಸಂಗು, ಐಫೋನ್ ಇವ್ರನ್ನೆಲ್ಲರೂ ಕೂಡ ಒಂದು ಟೈಪು ಮೂಲೆಗೆ ಒಗೆಯೋದಂತೂ ಫಿಕ್ಸು. ಸೊ ಆ ಮೇನು ವೀಕ್ನೆಸ್ ಏನು ಅಂತ ಅಂದರೆ ಇವ್ರದ್ದು ಅಷ್ಟು ಸರ್ವಿಸ್ ಇಲ್ಲೇ ಇಲ್ಲ. ಇದು ನಾನು ಸರ್ವಿಸ್ ನೋಡೇನೂ ಇಲ್ಲ. ಬಟ್ ಕೆಲವೊಂದಿಷ್ಟು ಮೋಟೋ ಫೋನ್ ಯೂಸ್ ಮಾಡೋರು ತಮ್ಮ ಎಕ್ಸ್ಪೀರಿಯೆನ್ಸ್ನ ಹೇಳಿರೋ ಪ್ರಕಾರ ಮೊಬೈಲ್ನ ಪರ್ಚೇಸ್ ಮಾಡಾದ್ಮೇಲೆ ನೀವು ಮೋಟೋ ಮೊಬೈಲ್ಸ್ನ ಅಷ್ಟೇ ಒಂದು ವರ್ಷ ಆದಮೇಲೆ ಈ ಬ್ಯಾಟ್ರಿ ಒಂದು ಟೈಪ್ ಹೀಟ್ ಆಗುವಂಥದ್ದು ಆಯಿತಾ, ಡಿಸ್ಪ್ಲೇ ಒಂದು ಟೈಪ್ ನಿಮಗೆ ಸ್ಮೂತ್ನೆಸ್ನ ಕಳ್ಕೊಳ್ಳುವಂಥದ್ದು ನೀವು ನೋಡ್ಬೋದು. ಸೊ ಇವರು ಇನ್ನೂ ಸ್ವಲ್ಪ ಬ್ಯಾಟ್ರಿ ಆಗಿರ್ಬೋದು, ಆ ಒಂದು ಡಿಸ್ಪ್ಲೇನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಏನಾದರೂ ಬಂದರೆ ಮಾರ್ಕೆಟಲ್ಲಿ ಕಿಂಗ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆಯಿತಾ. ಇವಾಗ 5ನೇ ಲೆವೆಲ್ಗೆ ಇರುವಂಥದ್ದು ಈ ಮೋಟೋ. ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡ್ತು ಅಂದರೆ ಮೋಟೋ ಸಖತ್ತಾಗಿರುತ್ತೆ ಆಯಿತಾ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಮೋಟೋದವ್ರ ಕತೆ. 6th ಸ್ಮಾರ್ಟ್ಫೋನು ಯಾವುದು ಅಂತ ಅಂದರೆ ಓಪೋ ಆಯಿತಾ. ಓಪೋ ಒಂದು ಟೈಪ್ ನಿಮಗೆ ಡಿಸೈನ್ ಕಿಂಗ್ ಅಂತಲೇ ಹೇಳ್ಬೋದು ಆಯಿತಾ. ಯಾಕಂದರೆ ಹೆವಿ ಡಿಸೈನು ಆಯಿತಾ, ತುಂಬಾ ನಿಮಗೆ ಇದರಲ್ಲಿ ಡಿಸೈನ್ ಆಗಿರ್ಬೋದು ಆಯಿತಾ. ಓಪೋ ಕೂಡ ಒಂದು ಟೈಪ್ ಕ್ಯಾಮ್ರಾ ಸೆಂಟರಿಂಗ್ ಫೋನ್ ಅಂತಲೇ ಹೇಳ್ಬೋದು ಆಯಿತಾ. ಕ್ಯಾಮ್ರಾ ಹೆವಿ ಒಂದು ಟೈಪ್ ನಿಮಗೆ ಇಲ್ಲಿ ನ್ಯಾಚುರಲ್ ಆಗಿನೇ ಸಿಕ್ಬಿಡುತ್ತೆ. ನಮಗೆ ಓಪೋದವರು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ಬಟ್ ಇವರ ಒಂದು ಸ್ವಲ್ಪ ಮೊಬೈಲಿನ ಪ್ರೈಸು ಜಾಸ್ತಿನೇ ಇರುತ್ತೆ ಆಯಿತಾ ಈ ಓಪೋದವ್ರದ್ದು. ಬಟ್ ಅದರ್ವೈಸು ಒಂದು ಟೈಪ್ ಓಪೋ ಇದು ಕೂಡ ನಂಬರ್ 6 ಫೋನ್ ಆಗಿದೆ. ಇನ್ನು ನಂಬರ್ 7 ಬರುವಂಥದ್ದು ಯಾವುದು ಅಂತಂದರೆ ಐಕ್ಯೂ ಆಯಿತಾ. ಐಕ್ಯೂ ನಿಮಗೆ ವಿವೋ ಅವರ ರೀಬ್ರ್ಯಾಂಡ್ ಫೋನು ಐಕ್ಯೂ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಸ್ವಲ್ಪ ಕ್ಯಾಮ್ರಾ ನಿಮಗೆ ಅಷ್ಟು ಹೆವಿಯಾಗಿ ನಿಮಗೆ ಸಿಗಲ್ಲ. ಬಟ್ ಏನಾದರೂ ನೀವು ಗೇಮರ್ ಆಗಿದ್ದರೆ ಆಯಿತಾ, ಪರ್ಫಾರ್ಮೆನ್ಸ್ ವೈಸ್ ಸಾಕತ್ತಾಗಿದೆ ಆಯಿತಾ. ಐಕ್ಯೂ ಮಾತ್ರ ಯೂಸ್ ಮಾಡಿದ್ದೀನಿ ನಾನು ಐಕ್ಯೂ ಫೋನ್ಸ್ನ, ಒಂದಿಷ್ಟು ಫೋನ್ಸ್ನೆಲ್ಲ ಐಕ್ಯೂ ಅಲ್ಲಿ ಇಲ್ಲಿ ನಿಮಗೆ ಮಿಡ್ ಲೆವೆಲ್ ಬಜೆಟ್ ಸ್ಮಾರ್ಟ್ಫೋನ್ ಹಿಡ್ಕೊಂಡು ನಿಮಗೆ ಒಂದು ಟೈಪ್ ಫ್ಲ್ಯಾಗ್ಶಿಪ್ ಲೆವೆಲ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆಗಿ ಕೂಡ ಇಲ್ಲಿ ಐಕ್ಯೂ ಕೆಲಸ ಮಾಡುತ್ತೆ. ಆ್ಯಂಡ್ ಅದರ್ವೈಸ್ ಇದ್ರೂ ಕೂಡ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿ ಕೊಡ್ತಾರೆ ಆಯಿತಾ. ಡಿಸ್ಪ್ಲೇ ತುಂಬ ಚೆನ್ನಾಗಿರುತ್ತೆ. ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ಹೇಳೋಂಗೇನೆ ಇಲ್ಲ, ಅಷ್ಟು ಚೆನ್ನಾಗಿರುವಂಥ ಪರ್ಫಾರ್ಮೆನ್ಸು ನಮಗೆ ಯಾವುದು ಐಕ್ಯೂ ಫೋನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಐಕ್ಯೂ ಫೋನಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಮಾತ್ರ ಹೆವಿಯಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಡಿಸೈನ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರ ಒಂದು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ನಂಬರ್ 8th ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು ಅಂತ ಅಂದರೆ ಇಲ್ಲಿ ನನ್ನ ಪ್ರಕಾರ ಇದು ಬಂದ್ಬಿಟ್ಟು ಇಲ್ಲಿ ರೆಡ್ಮಿ ಅವರ ರೀಬ್ರ್ಯಾಂಡ್ ಮೊಬೈಲ್ ಆದಂಥ ಪೋಕೋ ನಿಮಗೆ ಒಂದು ಟೈಪ್ ನೀವು ಏನು ಬ್ಯಾಟ್ರಿ ಬ್ಯಾಕಪ್ಪು ಅಷ್ಟಕ್ಕಿರ್ಬೋದು. ಅಂದರೆ ಸ್ಟೋರೇಜು ಪ್ರೊಸೆಸರ್ ಮಾತ್ರ ಹೆವಿ ಸೈಕಾಗಿ ಆಯಿತಾ. ಅಫೋರ್ಡೆಬಲ್ ಪ್ರೈಸ್ಗೆ ನಿಮಗೆ ಐ ಥಿಂಕ್ ಪೋಕೋ X7 ಸ್ಮಾರ್ಟ್ಫೋನು ಆ ಸ್ಪೆಸಿಫಿಕೇಷನ್ನ ನೋಡಿ ನೀವು ಬೇಕಾದರೆ, ನನಗೆ ನೆನಪಿಲ್ಲ ಬಟ್ ಒಂದು 25,000 ಅಂತ ಅನಿಸುತ್ತೆ. ಅಷ್ಟರಲ್ಲಿ UFS 4.0 ಸ್ಟೋರೇಜು, LPDDR5X ರ್ಯಾಮು ಆಯಿತಾ, ಸ್ನ್ಯಾಪ್ಡ್ರ್ಯಾಗನ್ನು ಡೈಮಂಡ್ಸಿಟಿ 8000 ಪ್ರೊಸೆಸರು ಆಯಿತಾ, ಹೆವಿ ಪ್ರೊಸೆಸರು ಆಯಿತಾ, ಹೆವಿ ಸ್ಟೋರೇಜು ಆಯಿತಾ, ಒಳ್ಳೆ ಸ್ಪೆಸಿಫಿಕೇಷನ್ ಕೊಡ್ತಾರೆ. ಬಟ್ ಇವ್ರದ್ದು ಅಷ್ಟು ಸರ್ವಿಸ್ ಕೂಡ ಅಷ್ಟಿಲ್ಲ. ಆ್ಯಂಡ್ ಪೋಕೋ ಇನ್ನೂ ತುಂಬ ಡೆವಲಪ್ ಆಗಬೇಕು ಆಯಿತಾ. ಕ್ಯಾಮ್ರಾ ಅಂತೂ ಒಂದು ಟೈಪ್ ನಿಮಗೆ ತುಂಬ ಅಜೀಬಾಗಿ ಸಿಗುತ್ತೆ ನಮಗೆ. ಕ್ಯಾಮ್ರಾ ಯಾವುದೇ ಥರ ಉಪಯೋಗ ಇಲ್ಲ ನೀವು ಪೋಕೋ ಫೋನನ್ನು ತೊಗೊಳೋಂಥವ್ರು. ಸೊ ಮೆಜಾರಿಟಿ ಆಫ್ ಇದು ನಿಮಗೆ ಒಂದು ಟೈಪ್ ಬಜೆಟ್ ಫೋನಲ್ಲಿ ಒಂದು ಒಳ್ಳೆ ಫೋನ್ ಆಗುತ್ತೆ ಆಯಿತಾ, ಫೋನಿನ ಬ್ರ್ಯಾಂಡ್ ಆಗುತ್ತೆ ಪೋಕೋ. ನಂಬರ್ 9th ಸ್ಮಾರ್ಟ್ಫೋನ್ ಬರುತ್ತೆ ಇನ್ಫಿನಿಕ್ಸು ಆಯಿತಾ. ಈ ಇನ್ಫಿನಿಕ್ಸ್ ಬ್ರ್ಯಾಂಡು ಯಾವ ಥರ ಅಂದರೆ ಚೀಪ್ ಆ್ಯಂಡ್ ಬೆಸ್ಟು ಆಯಿತಾ. ಈ 10,000 ರೂಪಾಯಿಂದ ಹಿಡಿದು ನಿಮಗೆ ಹೆವಿ ನಿಮಗೆ ತುಂಬಾ ನಿಮಗೆ ಚೀಪ್ ಪ್ರೈಸಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ಫೋನನ್ನು ಬಿಡ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಆಯಿತಾ. ಒಂದು ಒಳ್ಳೆ ಪರ್ಫಾರ್ಮೆನ್ಸು ಕೂಡ ಗುಡ್ ಕಂಡೀಷನಲ್ಲಿ ಪರ್ಫಾರ್ಮೆನ್ಸ್ ಇದೆ ಆಯಿತಾ ಇನ್ಫಿನಿಕ್ಸ್ ಅವ್ರದ್ದು. ಬಟ್ ಇವರು ಕೂಡ ಡೆವಲಪಿಂಗ್ ಲಿಸ್ಟಲ್ಲಿನೇ ಇದ್ದಾರೆ ಇನ್ಫಿನಿಕ್ಸು. ನೋಡೋಣ ಆಯಿತಾ. ಇತ್ತೀಚಿನ ದಿನದಲ್ಲಿ ಮಾತ್ರ ಒಂದು ಒಳ್ಳೆ ಫೋನನ್ನು ಲಾಂಚ್ ಮಾಡ್ತಾ ಇರುವಂಥದ್ದು ಇನ್ಫಿನಿಕ್ಸ್ ಬ್ರ್ಯಾಂಡು ಆಯಿತಾ. ನೋಡೋಣ ಏನಾಗುತ್ತೆ ಅಂತ. ಲಾಸ್ಟ್ ನಂಬರ್ 10th ಇರುವಂಥದ್ದು ಯಾವುದು ಅಂತಂದರೆ ಟೆಕ್ನೋ ಆಯಿತಾ. ಈ ಟೆಕ್ನೋ ಒಂದು ಟೈಪ್ ಐಫೋನ್ ಅವ್ರನ್ನ ಕಾಪಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವು ಇಲ್ಲಿ. ಯಾಕೆ ಅಂತಂದರೆ ಅವ್ರ ಥರನೇ ಒಂದು ಕ್ಯಾಮ್ರಾ ಡಿಸೈನು ಆಯಿತಾ, ಅವ್ರ ಥರ ಒಂದಿಷ್ಟು ಸ್ಪೆಸಿಫಿಕೇಷನ್ನ ಕೊಡ್ತಾ ಇದ್ದಾರೆ. ಆ ಒಂದು ಟೆಕ್ನೋದವ್ರದ್ದು ಒಂದು ಸ್ಮಾರ್ಟ್ಫೋನಲ್ಲಿ ಏನು ಒಂದು ಈ ಥರ ಸ್ಪೋನ್ಗೆ ಆ ಒಂದು ಸ್ಕಿನ್ನನ್ನು ಹಾಕೋದು, ಒಂದು ಲೇಯರ್ಸ್ನ ಕೊಟ್ಟು ಕಳಿಸ್ತಾರೆ ಅಂತ ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲ ಆಲ್ಮೋಸ್ಟ್ ನಿಮಗೆ
8,000 ಆಯ್ತಾ 9,000 10,000 12,000 ಈ ಥರ ಒಂದು ಟೈಪ್ ನೀವು ಸ್ಟೂಡೆಂಟ್ ಆಗಿದ್ದರೆ ನೀವು ಮನೆಯಲ್ಲಿ ಏನಾದರೂ ಏಜ್ ಆದವ್ರಿಗೆ ನೀವು ಒಂದು ಸ್ಮಾರ್ಟ್ಫೋನ್ನ ಕೊಡಿಸ್ಬೇಕು ಅಂತ ಇದ್ದರೆ ಖಂಡಿತ ಟೆಕ್ನೋ ಮತ್ತು ಇನ್ಫಿನಿಕ್ಸ್ ಬ್ರ್ಯಾಂಡ್ ಇರುವಂಥ ಈ ಒಂದು ಮೊಬೈಲನ್ನು ನೀವು ಅವ್ರಿಗೆ ಕೊಡಿಸ್ಬೋದು. ಅಥವಾ ಯಾರಿಗಾದರೂ ನೀವು ಗಿಫ್ಟ್ ಮಾಡೋಕ್ಕೆ ಕೊಟ್ಟರೆ ಆಯಿತಾ ಈ ಬ್ರ್ಯಾಂಡಿನ ಫೋನ್ ಕೊಡ್ಬೋದು ನೀವು. ಯಾಕಂದರೆ ತುಂಬ ಚೀಪ್ ಪ್ರೈಸಲ್ಲಿ ನಿಮಗೆ ಅಷ್ಟು ಪ್ರೀಮಿಯಮ್ ಆಗಿ ಫೋನನ್ನು ಕೊಡ್ತಾರೆ. ಬಟ್ ಅವರು ಇನ್ನೂ ತುಂಬ ಅಂದರೆ ತುಂಬ ಡೆವಲಪ್ ಆಗಬೇಕು ಟೆಕ್ನೋ ಅವರು. ಯಾಕಂತ ಅಂದರೆ ಪರ್ಫಾರ್ಮೆನ್ಸ್ ವೈಸು ಈ ಕ್ಯಾಮ್ರಾ ವೈಸು ತುಂಬಾ ಡೆವಲಪ್ ಆಗಬೇಕು. ಬಟ್ ಆದರೂ ಕೂಡ ಆ ಡಿಸೈನ್ ನೋಡಿನೇ ಒಂದು ಟೈಪು ಆ ಫೋನ್ ಮೇಲೆ ಲವ್ ಆಗ್ಬೋದು ಆಯಿತಾ. ಕೆಲವೊಂದಿಷ್ಟು ಜನಕ್ಕೆ ಅಷ್ಟು ಸಖತ್ ಡಿಸೈನನ್ನು ಮಾಡಿಬಿಟ್ಟು ಫೋನನ್ನು ಲಾಂಚ್ ಮಾಡುವಂಥದ್ದು ಟೆಕ್ನೋ ಅವ್ರದ್ದು ಒಂದು ಟೈಪ್ ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. 10 ಸ್ಮಾರ್ಟ್ಫೋನು. ಸೊ ಇದರಲ್ಲಿ ನನ್ನ ಸಜೆಷನ್ ಬಂದುಬಿಟ್ಟು ಒಂದೇದು ವಿವೋ ಆಯಿತಾ. ನೀವು ಒಂದು ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿರಬೇಕು ಮತ್ತು ನಿಮಗೆ ಒಂದು ಒಳ್ಳೆ ನಿಮ್ಮ ಪ್ರೈಸ್ಗೆ ತಕ್ಕಂಗೆ ಫೋನ್ ಇರಬೇಕು ಅಂತಂದರೆ ಒಂದೇದು ವಿವೋ ಬ್ರ್ಯಾಂಡ್ನ ತೊಗೊಳ್ಳಿ ಆಯಿತಾ. ನಾನು ಕೂಡ ಅದನ್ನ ಯೂಸ್ ಮಾಡ್ತಾ ಇರುವಂಥದ್ದು ವಿವೋ X200 ಒಂದು ಒಳ್ಳೆ ಸ್ಮಾರ್ಟ್ಫೋನು. ನೆಕ್ಸ್ಟ್ ಅವ್ರದ್ದೇ ವಿವೋ ಅವ್ರ ಬ್ರ್ಯಾಂಡೆಡ್ ಫೋನು ಯಾವುದು ಅಂದರೆ IQ ಆಯಿತಾ. ನೀವು ಸ್ವಲ್ಪ ಕ್ಯಾಮ್ರಾ ನಮ್ಗೆ ಅಷ್ಟಕ್ಕಷ್ಟೇ, ನಮಗೆ ಪರ್ಫಾರ್ಮೆನ್ಸ್ನ ಚಲೋ ಇರಬೇಕು ಮತ್ತು ನಾವು ಕೊಟ್ಟಂಥ ಒಂದು ದುಡ್ಡಿಗೂ ಕೂಡ ಏನು ಮೋಸ ಆಗಬಾರ್ದು ಅಂತ ಅಂದರೆ ನೀವು IQ ಆಯಿತಾ. ವಿವೋ ಮತ್ತು IQ ಎರಡೂ ಕೂಡ ನಿಮಗೆ ಈ ಕಸ್ಟಮರ್ ಕೇರ್ ಆಗಿರ್ಬೋದು, ಈ ಸರ್ವಿಸ್ ಸೆಂಟರ್ ಮಾತ್ರ ಸಖತ್ತಾಗಿದೆ. ಅದ್ರ ಬಗ್ಗೆ ಏನು ಕೂಡ ತಲೆ ಕೆಡಿಸೋಣಕ್ಕೆ ಹೋಗಬೇಡಿ. ಲಾಸ್ಟ್ ಥರ್ಡ್ ಆಪ್ಷನ್ ಇಲ್ಲಿ ನಾನು ನಿಮಗೆ ಹೇಳೋದಾಯ್ತು ಅಂದರೆ ಮೋಟೋ ನೋಡಿ ಆಯಿತಾ. ನೀವು ನಮ್ಮ ಮೋಟೋ ಇತ್ತೀಚಿನ ದಿನದಲ್ಲಿ ನಿಮಗೆ ಸರ್ವಿಸ್ ಅಂತೂ ಇಲ್ಲ ಆಯಿತಾ. ಸರ್ವಿಸ್ ಅಷ್ಟು ಇಲ್ಲ ನಿಮಗೆ ಮೋಟೋ ಫೋನು ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ. ಬಟ್ ಅದರ್ವೈಸ್ ನಿಮಗೆ ಒಂದು ಟೈಪ್ 20-25,000 ರೇಂಜು ಆಯಿತಾ. 25 30,000 ರೇಂಜು, 30 35,000 ರೇಂಜಲ್ಲಿ ನೀವೇನಾದರೂ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡುವಂಥ ಒಂದು ಇದರಲ್ಲಿತ್ತು ಅಂದರೆ ಮೋಟೋಲ್ಲೂ ಕೂಡ, ಮೋಟೋ ಬ್ರ್ಯಾಂಡಿಂಗಲ್ಲೂ ಕೂಡ ಹಲವಾರು ಮೊಬೈಲ್ಗಳು ಸಿಗುತ್ತೆ ಆಯಿತಾ. ಅವನ್ನ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಆಯಿತಾ. ಇಷ್ಟು ನನ್ನ ಸಜೆಷನ್ ಆಗಿತ್ತು. ಸೊ ನಿಮಗೆ ಯಾವ ಬ್ರ್ಯಾಂಡಿನ ಮೊಬೈಲ್ ಅಂದರೆ ಇಷ್ಟ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಇವಾಗ ಲೈಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೂ ಯಾವ ಥರ ಇನ್ನೂ ಕಂಟೆಂಟ್ ಬೇಕು ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಕೂಡ ಹೊಸ ಕಂಟೆಂಟ್ನ ತೊಗೊಂಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ಗೈಸ್. ಡೈಲಿ ವಿಡಿಯೋಸ್ ಬರ್ತಿರತ್ತೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೆ ಲೈಕ್ ಮಾಡಿ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಸೋ ಮಚ್.